ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ದತ್ತಾತ್ರೇಯಾಯ ನಮಃ. ಓಂ ಶ್ರೀ ವಿಠಲಾನಂದ ಸದ್ಗುರುಭ್ಯೋ ನಮಃ. ವಂದೇ ಶಂಕರಂ ಶ್ರೀ ಸ್ವಾಮಿ ಸಮರ್ಥ ಶಿಷ್ಯಂ ದತ್ತಾವತಾರಂ ಸದ್ಗುರುಂ ಪ್ರಣಮಾಮ್ಯಹಂ. ಶ್ರೀ 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 ವಿಠಲ ಬಾಬಾರವರಿಗೆ ನಾವು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರ ಆಶೀರ್ವಾದದಿಂದ ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಸಕಲ ಸೃಷ್ಟಿ ಲಯವಾಗುವ ವೇಳೆಗೆ ನನ್ನ ನಿಜ ಭಕ್ತರ ರಕ್ಷಣೆಯ ಹೊಣೆಯನ್ನು ನನ್ನ ಸಮಾಧಿಯಿಂದಲೇ ನಿರ್ವಹಿಸುತ್ತೇನೆ. ಸದಾ ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ. ನನ್ನ ಈ ನುಡಿಗಳನ್ನು ನಂಬಿದರೆ ದಿವ್ಯಾನುಭವಗಳನ್ನು ಹೊಂದುವಿರಿ. ಇದು ಶಂಕರ ಮಹಾರಾಜರ ನುಡಿಗಳು. ಈ ನುಡಿಗಳನ್ನು ಕೇಳಿ ಇಲ್ಲವೇ ಓದಿದರೆ ತಕ್ಷಣವೇ ಇವರ್ಯಾರು, ಎಂತಹ ಶಕ್ತಿವಂತರು ಎನ್ನುವ ಕುತೂಹಲವು ಉಂಟಾಗುವುದು ಸಹಜ. ಸೃಷ್ಟಿಲಯವಾಗುವ ಸಮಯದಲ್ಲಿ ಏನೂ ಇರುವುದಿಲ್ಲ. ಅಂತಹ ವಿಪತ್ತು ಪರಿಸ್ಥಿತಿಯಲ್ಲಿಯೂ ಸಹ ತನ್ನ ಭಕ್ತರನ್ನು ರಕ್ಷಿಸುವುದೆಂದರೆ ಅವರು ಎಂತಹ ಸದ್ಗುರುವಾಗಿರಬೇಕು. ಸುಮಾರು 150 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಭಾರತಾವನಿಯಲ್ಲಿ ಜೀವಿಸಿ ಸಮಾಧಿ ಹೊಂದಿ ಈಗಲೂ ಸಹ ತಮ್ಮ ಭಕ್ತರನ್ನು ರಕ್ಷಿಸಿ ಕಾಪಾಡುತ್ತಿರುವ ಓರ್ವ ಅದ್ಭುತವಾದಂತಹ ಯೋಗಿ ಸದ್ಗುರುಗಳು ಶ್ರೀ ಶಂಕರ ಮಹಾರಾಜರು. ಅಂತಹ ಮಹಾತ್ಮರ ಜೀವನ ಚರಿತ್ರೆಯನ್ನು ಓದುವವರ ಮೂಲಕ ನಾವೂ ಸಹ ಕೇಳಿ ಅವರ ಕೃಪೆಗೆ ಪಾತ್ರರಾಗುವೆವೆಂಬುದು 100ಕ್ಕೆ 100 ಪಾಲು ನಿಜ. ಸದ್ಗುರುವಿನ ಅವತರಣೆ. ಭಾರತ ದೇಶವು ಯೋಗಿಗಳಿಗೆ, ಋಷಿಗಳಿಗೆ, ಸತ್ಸಂಪ್ರದಾಯಗಳಿಗೆ ಬಹಳ ಹೆಸರು ಪಡೆದ ದೇಶ. ಸನಾತನ ವೇದ ಭೂಮಿಯೂ ಹೌದು. ಮಹಾರಾಷ್ಟ್ರವು ಮಹಾಪವಿತ್ರವಾದ ಪ್ರದೇಶ. ಅಂತಹ ಪವಿತ್ರವಾದಂತಹ ದೇಶದಲ್ಲಿ ಬಹಳಷ್ಟು ಯೋಗಿಗಳು, ಮಹಾತ್ಮರು, ಅವಧೂತರು ಜನ್ಮಿಸಿ ಮತ್ತು ನಡೆದು ಆ ಪ್ರದೇಶವನ್ನು ಇನ್ನಷ್ಟು ಪವಿತ್ರವನ್ನಾಗಿ ಮಾಡಿದರು. ಈ ಶ್ರೀ ದತ್ತಾತ್ರೇಯ ಅವತಾರ ಪರಂಪರೆಯಲ್ಲಿ ಎಷ್ಟೋ ಅವತಾರಗಳು ಈ ಪ್ರದೇಶದಲ್ಲಿ ಬಂದಿರುವು. ಆ ರಾಜ್ಯವು ಪ್ರಜೆಗಳ ಗುರುಭಕ್ತಿಯನ್ನು ಸಾರುತ್ತದೆ. ವೃದ್ಧಗಂಗೆ ಎಂದು ಹೆಸರು ಪಡೆದ ಗೋದಾವರಿ ನದಿಯೂ ಸಹ ಈ ರಾಜ್ಯದಲ್ಲಿಯೇ ಬ್ರಹ್ಮಗಿರಿ ಎಂದು ಪ್ರವಹಿಸುವುದು ವಿಶೇಷ. ಸಂಪೂರ್ಣ ದತ್ತಾವತಾರರಾದ ಶ್ರೀ ಶಿರಡಿ ಸಾಯಿಬಾಬಾರವರ ಮತ್ತು ಶ್ರೀ ಉಪಾಸನಿ ಬಾಬಾರವರ ಸಮಾಧಿ ಮೊದಲಾದ ಮಹಾತ್ಮರ ಸಮಾಧಿಗಳು ಈ ರಾಷ್ಟ್ರದಲ್ಲಿ ನಾಸಿಕ್ಗೆ ಹತ್ತಿರದಲ್ಲಿದೆ. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರ್ಯಂಬಕೇಶ್ವರವೂ ಸಹ ಇಲ್ಲಿಯೇ ಇದೆ. ಜಟಾಯುವಿಗೆ ಮೋಕ್ಷವನ್ನು ಪ್ರಸಾದಿಸಿದ ಶ್ರೀರಾಮ ತನ್ನ ಬಾಣದಿಂದ ಸೃಷ್ಟಿಸಿದ ತಾಕೇಟ್ ಎಂಬ ಜಲತೀರ್ಥವು ಇಲ್ಲಿಯೇ ಇರುವುದು. ಇಂತಹ ಈ ಪ್ರದೇಶದಲ್ಲಿ ಸಾಕ್ಷಾತ್ ಈಶ್ವರನೇ ಕೈಲಾಸದಿಂದ ಧರೆಗಿಳಿದು ಬಂದು ಅಯೋನಿಜನಾಗಿ ಅವತರಿಸಿರುವನು. ನಾಸಿಕ್ ಜಿಲ್ಲೆಯ ಸತಾರಾ ತಾಲೂಕಿನಲ್ಲಿ ಅಂತಪೂರ್ ಎನ್ನುವ ಗ್ರಾಮವಿರುವುದು. ಆ ಗ್ರಾಮದಲ್ಲಿ ಶ್ರೀ ನಾರಾಯಣ ಚೀಮಾಂಚಿ ಅಂತಪೂರ್ಕರ್ ಎನ್ನುವ ಬ್ರಾಹ್ಮಣನು ತನ್ನ ಧರ್ಮ ಪತ್ನಿಯೊಂದಿಗೆ ಜೀವಿಸುತ್ತಿದ್ದನು. ಆ ದಂಪತಿಗಳು ಹಗಲು ರಾತ್ರಿ ಶಿವ ಪಂಚಾಕ್ಷರಿಯನ್ನು ಜಪಿಸುತ್ತಿರುತ್ತಿದ್ದರು. ಅವರು ಕಡು ಬಡವರಾಗಿಯೂ ಮತ್ತು ಸಂತಾನಹೀನರಾಗಿಯೂ ಇದ್ದರು. ಪ್ರತಿ ಸೋಮವಾರ ಉಪವಾಸ, ಶಿವರಾತ್ರಿ ಉತ್ಸವಗಳು, ಪ್ರತಿದಿನ ಲಘುರುದ್ರವನ್ನು ಮಾಡುವುದು ಅವರ ನಿತ್ಯ ಕಾರ್ಯಕ್ರಮವಾಗಿತ್ತು. ಪರಶಿವನ ಅನುಗ್ರಹವನ್ನು ಹೊಂದುತ್ತಾ ಎಂದಿಗಾದರೂ ಸಂತಾನವನ್ನು ಪಡೆಯುವೆವೆಂಬ ದೃಢ ವಿಶ್ವಾಸದಿಂದ ಕಾಲ ಕಳೆಯುತ್ತಿದ್ದರು. ದಿನಗಳು, ವಾರಗಳು, ತಿಂಗಳು, ವರ್ಷಗಳು ಉರುಳಿದವು. ಹಣ ಮತ್ತು ಸಂತಾನದ ಕೊರತೆ ಹೆಚ್ಚಾಯಿತು. ಇದಕ್ಕಾಗಿಯೇ ದೇವರಲ್ಲಿ ಮೊರೆಯಿಟ್ಟರು. ಅವರ ಕೂಗು ಭಗವಂತನಿಗೆ ಕೇಳಿಸಿತೋ ಏನೋ. ಕತ್ತಲಿನ ಹಿಂದೆ ಬೆಳಕು ಬಂದಂತೆ ಅವರ ಜೀವನದಲ್ಲಿ ಸೂರ್ಯೋದಯವಾಯಿತು. ಅದು 1785ನೇ ಇಸವಿ. ಕಾರ್ತಿಕ ಮಾಸದ ವಿಶೇಷ ಪೂಜೆಗಳಿಂದ ಶಿವ ಪಂಚಾಕ್ಷರಿ ಜಪದಿಂದ ಬಹಳ ವೈಭವವಾಗಿ ದಿನಗಳು ಉರುಳಿದವು. ಆ ಕಾರ್ತಿಕ ಮಾಸ ಶುದ್ಧ ಅಷ್ಟಮಿಯ ದಿನ ದಂಪತಿಗಳು ನಿತ್ಯ ಪೂಜೆಯನ್ನು ಪೂರೈಸಿ ಬಳಲಿಕೆಯಿಂದ ನಿದ್ರಿಸಿದರು. ಅಷ್ಟರಲ್ಲಿ ಒಂದು ವಿಶೇಷ ಅನುಭವವಾಯಿತು. ಇದ್ದಕ್ಕಿದ್ದಂತೆ ಹಠಾತ್ ಆಗಿ ಯಾವುದೋ ಶಬ್ದವಾಗಿ ಆ ಶಬ್ದಕ್ಕೆ ಅವರಿಗೆ ಎಚ್ಚರವಾಯಿತು. ನಂಬಲಾಸಾಧ್ಯವಾದಂತಹ ದರ್ಶನ. ಅವರ ಮನೆಗೆಲ್ಲಾ ದಿವ್ಯವಾದ ಕಾಂತಿಯಿಂದ ತುಂಬಿತು. ಆ ಕಾಂತಿಯಲ್ಲಿ ಸಿದ್ಧ ಪುರುಷರೊಬ್ಬರು ಪ್ರತ್ಯಕ್ಷರಾದರು. ಅವರ ಕಣ್ಣಲ್ಲಿ ಮಿಂಚಿನಂತಹ ಹೊಳಪಿತ್ತು. ಶರೀರವು ಪ್ರತ್ಯೇಕವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದೆ. ಅವರ ಚಿಕ್ಕ ಗುಡಿಸಲು ದಿವ್ಯ ಪರಿಮಳದಿಂದ ಕಂಗೊಳಿಸುತ್ತಿದೆ. ಅಂತಹ ಮಹಾತ್ಮರನ್ನು ದರ್ಶಿಸಿ ತಮ್ಮ ಎದುರಿಗೆ ನಿಂತಿರುವವರು ಒಬ್ಬ ಮಹಾಪುರುಷರೆಂದು ಗುರುತಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು. ದಂಪತಿಗಳು ಆ ಮಹಾಪುರುಷರನ್ನು ಪರಮ ಶಿವನೆಂದು ಭಾವಿಸಿ ಪ್ರಾರ್ಥನೆಗಳನ್ನು ಮಾಡಿದರು. ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆ ದಂಪತಿಗಳೊಡನೆ ಬಹಳ ಮಧುರವಾಗಿ, ಈ ದಿನದಿಂದ ನಿಮಗೆ ಸಂತಾನದ ಕೊರತೆಯೂ ತೀರಿತು. ಆ ಕೈಲಾಸವಾಸಿ ಪರಮಶಿವನು ನಿಮ್ಮ ಗ್ರಾಮದಲ್ಲಿ ಅವತರಿಸುವನು. ಆ ಪರಮೇಶ್ವರನು ಹಸಿಕಂದನ ರೂಪದಲ್ಲಿ ಸಂತ್ ಧಾವತ್ ಮಲ್ಲಿಕ್ ಪರ್ವತ ಶಿಖರದ ಮೇಲೆ ನಿಮಗಾಗಿ
ಎದುರು ನೋಡುತ್ತಿದ್ದಾನೆ. ಆ ಹಸಿಕಂದನನ್ನು ನಿಮಗೆ ಬಹುಮಾನವಾಗಿ ನೀಡಿದ್ದೇನೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಮಧುರಾನುಭೂತಿಯನ್ನು ಹೊಂದಿರಿ ಎಂದು ನುಡಿದು ಅಂತರ್ಧಾನರಾದರು. ಈ ಘಟನೆಯ ನಂತರ ಚೀಮಾಂಚಿ ದಂಪತಿಗಳು ಆನಂದವನ್ನು ತಾಳಲಾರದೆ ಆ ರಾತ್ರಿ ನಿದ್ರಿಸಲಾಗದೆ ತಮ್ಮ ನಿಧಿಯನ್ನು ಹುಡುಕುತ್ತಾ ಆಗಿಂದಾಗಲೇ ಕತ್ತಲಲ್ಲಿ ಹೊರಟರು. ತಮ್ಮ ಮಗುವನ್ನು ನೋಡಬೇಕೆಂಬ ಆತಂಕ ಅವರನ್ನು ಒಂದು ಕ್ಷಣವೂ ನಿದ್ರಿಸಲು ಬಿಡಲಿಲ್ಲ. ಚೀಮಾಂಜಿ ಹಾಗೂ ಅವರ ಪತ್ನಿ ಕತ್ತಲೆಯನ್ನು ಸಹ ಲೆಕ್ಕಿಸದೆ ಆ ಅಡವಿಯಲ್ಲಿ ಹಸಿಕಂದನಿಗಾಗಿ ಹುಡುಕಾಡಿದರು. ದೈವಲೀಲೆ ಹೀಗಿದೆ. ಬೆಳಕಾಗುತ್ತಿದ್ದಂತೆಯೇ ಆ ಪರ್ವತ ಶಿಖರದ ಒಂದು ಮರದ ಕೆಳಗೆ ಕಿರುನಗೆಯನ್ನು ಚಿಮ್ಮುತ್ತಾ ಹಸಿಕಂದನು ಅವರಿಗೆ ಕಂಡನು. ಆದರೆ ಹತ್ತಿರಕ್ಕೆ ಹೋಗಲು ಅವರಿಗೆ ಧೈರ್ಯವೂ ಸಾಕಾಗಲಿಲ್ಲ. ಕಾರಣ ಒಂದು ನಾಗರಹಾವು ಆ ಶಿಶುವನ್ನು ಸುತ್ತಿಕೊಂಡು ತಲೆಯ ಮೇಲೆ ಕೊಡೆಯಂತೆ ಹೆಡೆಯನ್ನು ಬಿಚ್ಚಿಕೊಂಡಿದೆ. ದೊಡ್ಡ ಹುಲಿಗಳು ಎರಡೂ ಕಡೆ ನಿಂತಿವೆ. ಭಯದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ತಮ್ಮ ಕುಲದೈವವನ್ನು ಪ್ರಾರ್ಥಿಸಿದರು. ಆ ಹಸಿಕಂದನು ತನ್ನ ಎರಡೂ ಕೈಗಳನ್ನು ಚಾಚಿ ತನ್ನನ್ನು ಎತ್ತಿಕೊಳ್ಳುವಂತೆ ಕೇಳಿದನು. ಅವರ ಆಗಮನಕ್ಕಾಗಿ ಎದುರು ನೋಡುತ್ತಿರುವ ಭಾವನೆಯುಂಟಾಯಿತು. ಅವರು ಧೈರ್ಯದಿಂದ ಹೆಜ್ಜೆ ಮುಂದಕ್ಕೆ ಹಾಕಿದೊಡನೆ ಸರ್ಪವು ಹುಲಿಗಳು ನಿಧಾನವಾಗಿ ದೂರಕ್ಕೆ ಸರಿದವು. ಎಷ್ಟೋ ವರ್ಷಗಳ ಪೂಜಾಫಲ ಫಲಿಸಿದ್ದೆಂದು ಆನಂದದಿಂದ ಆ ಕಂದನನ್ನು ಎತ್ತಿ ಮುದ್ದಾಡತೊಡಗಿದರು. ಆ ತಾಯಿಯು ಕಂದನನ್ನು ಎತ್ತಿಕೊಂಡೊಡನೆಯೇ ಆಕೆಯ ಸ್ತನದಲ್ಲಿ ಕ್ಷೀರೋತ್ಪಾದನೆಯಾಯಿತು. ಸಾಕ್ಷಾತ್ ಭಗವಂತನಾದ ಶಿವನ ಆಗಮನದಿಂದ ಅವರ ಜೀವನದಲ್ಲಿ ಸುಖ ಸಂತೋಷಗಳು ಪ್ರಾರಂಭವಾದವು. ಶಿವಾರಾಧನೆಯ ಫಲದಿಂದ ಶಿಶುವಾದ್ದರಿಂದ ಶಂಕರ ಎಂದು ನಾಮಕರಣ ಮಾಡಿ ಬಹಳ ಮುದ್ದಾಗಿ ಸಾಕುತ್ತಿದ್ದರು. ಶ್ರೀ ಶಂಕರ ಮಹಾರಾಜರು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದಿದ್ದರಿಂದ ಬ್ರಾಹ್ಮಣ ಆಚಾರ ಸಂಪ್ರದಾಯಗಳ ಜೊತೆ ಯಜ್ಞೋಪವೀತ ಧಾರಣೆ, ರೇಷ್ಮೆ ವಸ್ತ್ರಗಳು ಸಹಜವಾಯಿತು. ಶ್ರೀ ಶಂಕರ ಮಹಾರಾಜರ ಯುವಕನ ಚಿತ್ರವನ್ನು ನೋಡಿದಲ್ಲಿ ಈ ವಿಷಯವು ಸ್ಪಷ್ಟವಾಗಿ ತಿಳಿಯುವುದು. ಶ್ರೀ ಶಂಕರ ಮಹಾರಾಜರು ಹೋಮವನ್ನು ತಾವೇ ಸ್ವತಃ ಮಾಡುತ್ತಿದ್ದರು. ಆ ಕಾಲದಲ್ಲಿ ವೇದ ಪಂಡಿತರು ಮಾತ್ರವೇ ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅವರಿಗೆ ಮಾತ್ರವೇ ಅರ್ಹತೆ ಇರುತ್ತಿತ್ತು. ಜಾತಿ, ಕುಲ, ವೇದಗಳು ಬಹಳ ಹೆಚ್ಚಾಗಿದ್ದವು. ದಯಾನಂದ ರಾಂಡೆ, ಡಾಕ್ಟರ್ ಜ್ಞಾನೇಶ್ವರ್, ಅಭಯಂಕರ್, ದೀನಾನಾಥ ಮಂಗೇಶ್ಕರ್, ಶ್ರೀ ಜಿ.ಕೆ. ಪ್ರಧಾನ್, ಸರ್ದಾರ್ ಬಾರಿಸ್ಟರ್ ಮೆಹಂದಲೆ, ಪಟವರ್ಧನ್, ಸಹಸ್ರಬುದ್ಧೆ, ಬಿರೇಕರ್, ಮನೋಹರ್ ಮರಾಂಡೆ, ಡಾಕ್ಟರ್ ಖರ್ಗೆ, ಗೋವಿಂದ ಸ್ವಾಮಿ, ಉಪಲೇಳರ್, ಜ್ಞಾನರತ್ನ, ದುಂಡಿರಾಜ್, ವಿನೋದ್ ಪಾತ್ರೆ, ಅಕ್ಕೋಲ್ಕರ್, ನ್ಯಾಯವಾದಿ ಶೋತ್ರೆ ಮೊದಲಾದವರು ಶ್ರೀ ಶಂಕರ ಮಹಾರಾಜರಿಗೆ ಬಹಳ ಮುಖ್ಯವಾದ ಭಕ್ತರು. ಅವರೆಲ್ಲರೂ ಉತ್ತಮ ಕುಲದಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದವರೇ. ಶ್ರೀ ಶಂಕರ ಮಹಾರಾಜ್ ಬ್ರಾಹ್ಮಣರಾದ್ದರಿಂದ ಅವರೆಲ್ಲರೂ ಅವರ ಭಕ್ತರೇ. ಆ ದಿನಗಳಲ್ಲಿ ಗುರು ಉತ್ತಮ ಜಾತಿಯವನಾಗಿರಬೇಕು. ಕುಲ, ಜಾತಿ ಭೇದಾಭಿಪ್ರಾಯಗಳು ಬಹಳ ಹೆಚ್ಚಾಗಿತ್ತು. ಅಲ್ಲದೆ ಕೆಳಜಾತಿಯವರನ್ನು ದೇವಾಲಯದೊಳಗೆ ಸೇರಿಸುತ್ತಿರಲಿಲ್ಲ. ಶ್ರೀ ಶಂಕರ ಮಹಾರಾಜರ ಲಾಕೆಟ್ ಮೇಲೆ ಮತ್ತು ಶಂಕರ ಮಹಾರಾಜರ ಸಮಾಧಿಯ ಮೇಲೆ ಶ್ರೀ ಶಂಕರನಾರಾಯಣ ಅಂತಃಪುರ್ಕರ್ ಎಂದು ಅವರ ಹೆಸರು ಕೆತ್ತಿದೆ. ಅದೇ ರೀತಿ ತ್ರಯಂಬಕೇಶ್ವರ ಮಹಾರಾಜ ವಂಶಚರಿತ್ರೆ ಎಂಬ ಗ್ರಂಥದಲ್ಲಿ ಶ್ರೀ ಶಂಕರನಾರಾಯಣ ಅಂತಃಪುರಕರ್ ಎಂದು ಆಲಯ ಪ್ರಧಾನ ಅರ್ಚಕರಾದ ಅಕ್ಕೋಲ್ಕರ್ ಅವರ ಗೃಹದಲ್ಲಿ ಸಹಿ ಮಾಡಿದರು. ಅದರಿಂದ ಮಹಾರಾಜ ನಾಮಧೇಯವು ಮತ್ತು ಕುಲವಿವರಗಳು ಪ್ರಕಟವಾದವು. ವಾಸಿಂನಲ್ಲಿ ಶ್ರೀ ಶಂಕರ ಮಹಾರಾಜರು ಉಪಾಧ್ಯಾಯರಾಗಿದ್ದರು. ಆ ಕಾಲದಲ್ಲಿ ಅಧ್ಯಾಪಕ ವೃತ್ತಿ ಬ್ರಾಹ್ಮಣರಿಗೆ ಮಾತ್ರ ಮೀಸಲಾಗಿತ್ತು. ಶ್ರೀ ಮಹಾರಾಜರಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ. ಅವರು ಅಯೋನಿಜರು. ಇವರು ಬ್ರಹ್ಮಚಾರಿಯಾಗಿಯೇ ಇದ್ದರು. ಆದರೆ ಪ್ರಜೆಗಳು ಇವರ ಬಂಧುಗಳೆಂದು ಹೇಳಿಕೊಳ್ಳುತ್ತಿದ್ದರು. ಮಹಾರಾಜರು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದು ದೊಡ್ಡವರಾದರು. ಅವರು ಅಯೋನಿಜರು. ಅವರ ಬಂಧುಗಳೆಂದು ಹೇಳಿ ಮೋಸ ಮಾಡುವವರಿಂದ ಜಾಗೃತರಾಗಿರುವುದಕ್ಕಾಗಿ ಈ ವಿಷಯವನ್ನು ಸ್ಪಷ್ಟೀಕರಿಸಲಾಗಿದೆ. ಶ್ರೀ ಶಂಕರ ಮಹಾರಾಜರ ಜನನವನ್ನು ಕುರಿತು ಭಿನ್ನಾಭಿಪ್ರಾಯಗಳು 3. ಶ್ರೀ ಚೀಮಾಂಜಿ ದಂಪತಿಗಳಿಗೆ ಅಯೋನಿಜವಾಗಿ ಲಭಿಸಿದ ನಂತರ ಮಹಾರಾಜರ ಆಶೀರ್ವಾದದಿಂದ ಅವರಿಗೆ ಅವಳಿ ಜವಳಿ ಮಕ್ಕಳಾದವು. ನಂತರ ಶ್ರೀ ಶಂಕರ ಮಹಾರಾಜರು ಹಿಮಾಲಯಕ್ಕೆ ಹೋದರು ಎಂಬುದು ಒಂದು ವಿವರಣೆ. ಶ್ರೀ ವಿ ಎಂ ಪಂಡಿತ್ ಸುಮಾರು 2001ನೇ ಇಸವಿಯಲ್ಲಿ ಆ ಗ್ರಾಮವನ್ನು ದರ್ಶಿಸಿದಾಗ ಅಲ್ಲಿ ಚೀಮಾಂಜಿ ದಂಪತಿಗಳು ವಾಸವಾಗಿದ್ದರು. ಗುಡಿಸಲು ಶಿಥಿಲಾವಸ್ಥೆಯಲ್ಲಿ ಇರುವುದನ್ನು, ಅಲ್ಲಿ ಅವರ ವಂಶಸ್ಥರು ವಾಸವಾಗಿರುವುದು ಕಂಡುಬರುತ್ತದೆ. ಇಲ್ಲಿ ಒಂದು ಬೆಟ್ಟದ ಹತ್ತಿರ ಒಂದು ಮುಸ್ಲಿಂ ದರ್ಗಾ ಕೂಡ ಕಂಡುಬರುವುದು. ಶ್ರೀ ಶಂಕರ ಮಹಾರಾಜರು ಲಭ್ಯವಾದದ್ದು ಅಲ್ಲೇ. ಡಾವಲ್ ಪೀರ್ ಎನ್ನುವ ದರ್ಗಾ ಇಲ್ಲಿಯೇ ಇರುವುದು. ಇದು ಮೊದಲನೆಯ ಕತೆ. ಇನ್ನು ಎರಡನೆಯ ಭಿನ್ನಾಭಿಪ್ರಾಯ. ಚೀಮಾಂಜಿ ದಂಪತಿಗಳು ವಾಸಿಸುತ್ತಿದ್ದ ಗುಡಿಸಲಿನಿಂದ ಆ ಪ್ರಾಂತವು ಬಹಳ ಹತ್ತಿರ ಇರುವುದು. ಆದರೆ ಸ್ಥಳ ಮಾತ್ರ ಬೇರೆ. ಅದೂ ಸಹ ಮಹಾರಾಷ್ಟ್ರದ ಬೀಡ್ ಪರ್ಭನಿ ಎಂಬ
ಎಂಬ ಪ್ರಾಂತದಲ್ಲಿ ಒಬ್ಬ ಬಂಜೆಯು ಸಂತಾನಕ್ಕಾಗಿ 18 ವರ್ಷಗಳು ಶಿವಾರಾಧನೆಯನ್ನು ನಿರಂತರವಾಗಿ ಮಾಡುತ್ತಿದ್ದಳಂತೆ. ಆಕೆಯು ತನಗೊಬ್ಬ ಕುಮಾರನನ್ನು ಸಾಧಿಸಬೇಕೆಂದು ಶಿವನನ್ನು ಪ್ರಾರ್ಥಿಸುತ್ತಿದ್ದಳು. ಹೀಗಿರಲು ಒಂದು ದಿನ 8 ವರ್ಷದ ಬಾಲಕನು ಅವಳ ಬಳಿ ಬಂದನು. ಅವನು ಮೈಯಲ್ಲಿ 8 ವಿಧದ ಅಂಗವೈಕಲ್ಯಗಳಿದ್ದವು. ಆ ಹುಡುಗನು ಆಕೆಯ ವಕ್ಷವನ್ನು ಸ್ಪರ್ಶಿಸಿದನು. ತಕ್ಷಣವೇ ಆಕೆಗೆ ಕ್ಷೀರೋತ್ಪಾದನೆಯಾಯಿತು. ಅವನ ಸ್ಪರ್ಶದಿಂದ ತನಗುಂಟಾದ ಬದಲಾವಣೆಗೆ ಬಹಳ ಸಂತೃಪ್ತಿ ಹೊಂದಿದವಳಾಗಿ ಆ ಬಾಲಕನನ್ನು ಕುಮಾರನಾಗಿ ಭಾವಿಸಿ ಅದನ್ನು ಬಾಲಕನಿಗೆ ಅರುಹಿದಳು. ನಂತರ ಬಾಲಕನು ಆಕೆಯೊಡನೆ ಹೀಗೆಂದನು, ಅಮ್ಮ, ನಿನಗೆ ಸದ್ಯದಲ್ಲೇ ಅವಳಿ ಜವಳಿ ಮಕ್ಕಳಾಗುವು. ಅಲ್ಲಿಯವರೆಗೂ ನಾನು ನಿಮ್ಮ ಹತ್ತಿರವೇ ಇರುತ್ತೇನೆ ಎಂದನು. ತಾಯಿಯು ತನ್ನ ಮಗನಿಗೆ ತನ್ನ ಪ್ರಿಯ ದೈವವಾದ ಶಂಕರನ ಹೆಸರನ್ನಿಟ್ಟು ಬೆಳೆಸುತ್ತಿದ್ದಳು. ಶಂಕರನು ಹೇಳಿದಂತೆ ಆ ತಾಯಿಗೆ ಅವಳಿ ಜವಳಿ ಮಕ್ಕಳಾದವು. ನಂತರ ಶಂಕರನು ಹಿಮಾಲಯಕ್ಕೆ ಹೊರಟನು. ಮಹಾರಾಜರು ಸಮಾಧಿಯಾದಾಗ 80-90 ವಯಸ್ಸಿನ ಇಬ್ಬರು ವೃದ್ಧರು ನಮ್ಮ ಸಹೋದರರೆಂದು ಹೇಳಿದರಂತೆ. ಅದರಂತೆ ಮಹಾರಾಜರ ಜನನ ಕೆಲವು ಶತಾಬ್ದಗಳ ಹಿಂದೆಯೇ ನಡೆದಿದೆ. ಡಾಕ್ಟರ್ ನಾಗೇಶ್ ಜ್ಞಾನೇಶ್ವರ್ ಎಂಬ ಭಕ್ತನು ಶ್ರೀ ಶಂಕರ್ ಮಹಾರಾಜರು ಸ್ವತಃ ಹೇಳಿದ ವಿಷಯವನ್ನು ಕುರಿತು ಬರೆದಿದ್ದಾನೆ. ಈ ವಿಧವಾಗಿ ಶ್ರೀ ಶಂಕರ್ ಮಹಾರಾಜರ ವೃತ್ತಾಂತವು ಒಂದು ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ದತ್ತಾವತಾರಗಳಲ್ಲಿ ಮೊದಲನೆಯ 3 ಅವತಾರಗಳು ಶ್ರೀಪಾದ ಶ್ರೀವಲ್ಲಭ, ಶ್ರೀ ನರಸಿಂಹ ಸರಸ್ವತಿ, ಶ್ರೀ ಮಾರ್ತಾಂಡ ಮಾಣಿಕ್ಯ ಪ್ರಭುಗಳು ಚರಿತ್ರೆಯಲ್ಲಿ ಅವರ ಜನ್ಮ ವೃತ್ತಾಂತವು ಬಹಳ ಸ್ಪಷ್ಟವಾಗಿ ಲಭಿಸುತ್ತದೆ. ಆದರೆ ಸ್ವಾಮಿ ಸಮರ್ಥ, ಶ್ರೀ ಶಿರಡಿ ಸಾಯಿಬಾಬಾ, ಶಂಕರ್ ಮಹಾರಾಜರು ಮತ್ತು ಗಜಾನನ ಮಹಾರಾಜರ ಚರಿತ್ರೆಗಳಲ್ಲಿ ಇವರುಗಳು ಅಯೋನಿಜರಾಗಿ ಮಾತ್ರವೇ ಪ್ರಕಟವಾದಂತೆ ಸ್ಪಷ್ಟವಾಗುತ್ತದೆ. ಇಲ್ಲಿ ಅವರ ಜನ್ಮ ವೃತ್ತಾಂತವೇ ಅಲ್ಲದೆ ಅವರ ಲೀಲೆಗಳು ಮತ್ತು ಜೀವನ ವಿಧಾನವು, ಭಕ್ತ ಜನ ಸಂರಕ್ಷಣೆ ಇತ್ಯಾದಿ ವಿಷಯಗಳು ಮಾತ್ರ ಬಹಳ ಸ್ಪಷ್ಟವಾಗಿ ಲಭಿಸುತ್ತದೆ. ವಿಶೇಷವೇನೆಂದರೆ ಗುರುವಿನ ಅನುಗ್ರಹ ಹೊಂದುವುದಕ್ಕಾಗಿಯೇ ಗುರುಗಳ ಚರಿತ್ರೆ ಪಾರಾಯಣ ಮುಖ್ಯವೇ ಹೊರತು ಅವರ ಆವಿರ್ಭಾವ ಹೇಗಾಯಿತೆಂಬುದಲ್ಲ. ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.